ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕೆಲವು ಯೂಸ್ಫುಲ್ ಆದಂತಹ ಟಿಪ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ. ನಾನಿಲ್ಲಿ ಟೂತ್ ಪಿಕ್ಕನ್ನು ತೆಗೆದುಕೊಂಡಿದ್ದೀನಿ. ಈ ಟೂತ್ ಪಿಕ್ಕು ನಾವು ನಾನ್ ವೆಜ್ಜನ್ನು ತಿಂದಾಗ ಯೂಸ್ ಮಾಡ್ತೀವಲ್ವ, ಹಾಗೆಯೇ ಗೋಬಿ ತಿನ್ನೋದಕ್ಕೂ ಯೂಸ್ ಮಾಡ್ತೀವಿ. ಹಾಗೆಯೇ ಇನ್ನೊಂದು ಟಿಪ್ಸ್ ಆಗಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಅದೇನಪ್ಪ ಅಂದರೆ ಸಕ್ಕರೆ ಕೆಲವೊಂದು ಬಾರಿ ನೀರಾಗಿ ಆಗ್ತಾ ಇರುತ್ತೆ, ನೀರು ಬಿಟ್ಕೊಳ್ಳುತ್ತಲ್ವ ಸಕ್ಕರೆ. ಆ ಥರ ತೇವಾಂಶ ಆಗಬಾರ್ದು ಅಂದರೆ ಈ ಟೂತ್ ಪಿಕ್ಕನ್ನು ಈ ಸಕ್ಕರೆಯ ಒಳಗಡೆ ನಾವು ಒಂದು 2-3 ನಾವು ಈ ರೀತಿ ಹಾಕಿ ಇಟ್ಕೊಳ್ಳೋದ್ರಿಂದ ನೀರಿನಂಶ ಏನಾದರೂ ಸಕ್ಕರೆಯಲ್ಲಿ ಇತ್ತು ಅಂದರೆ ಅದು ಟೂತ್ ಪಿಕ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಗ ಸಕ್ಕರೆ ಅನ್ನೋದು ತೇವಾಂಶ ಆಗೋದಿಲ್ಲ. ಈ ಸಿಂಪಲ್ಲಾಗಿ ಮನೆಯಲ್ಲಿ ಇರುವಂತಹ ಈ ಟೂತ್ ಪಿಕ್ನಿಂದ ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ರೀತಿಯ ಸೌಟ್ಗಳೆಲ್ಲ ಏನು ಬರುತ್ತೆ, ಈ ರೀತಿಯ ಸೌಟ್ ಆಗ್ಬೋದು, ಅಲ್ಲೇ ಆಗ್ಬೋದು, ಈ ರೀತಿಯಾಗಿ ನಾವು ಬಳಸ್ತಾನೆ ಇರ್ತೀವಿ. ಇವಾಗೆಲ್ಲ ಇವುಗಳನ್ನು ನಾವು ಬಳಸ್ತಾ ತುಂಬ ಹಳೆಯದಾದಾಗ ಅದರ ಶೈನಿಂಗ್ ಎಲ್ಲ ಹೋಗ್ತಾ ಇರುತ್ತೆ. ಹಾಗೆಯೇ ಕೆಲವೊಂದು ಬಾರಿ ಇವು ಬೂಸ್ಟ್ ಹಿಡ್ದಾಗೂ ಆಗ್ತಾ ಇರುತ್ತೆ. ಏಕೆಂದರೆ ತೇವ ಮಾಡಿ ತೊಳೆದು ಎತ್ತಿಡ್ದು ಹಂಗೆ ಒಣಗಿಸ್ದೇ ಇಟ್ಟಿರ್ತೀವಲ್ವ, ಅಂಥ ಟೈಮ್ನಲ್ಲಿ ಆವಾಗ ನೋಡಿ ಹೀಗೆ ಅಡುಗೆ ಮಾಡೋಕ್ಕೆ ಯೂಸ್ ಮಾಡುವಂತಹ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾವು ಈ ಸೌಟ್ಗಳಿಗೆಲ್ಲನೂ ಕೂಡ ನೀಟಾಗಿ ಅಪ್ಲೈ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡಿಕೊಂಡು ನಾವು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈ ಸೌಟ್ಗಳು ತುಂಬ ಚೆನ್ನಾಗಿ ಶೈನಿಂಗು ಬರುತ್ತೆ. ಹಾಗೆ ಬೇಗ ಹಾಳಾಗೋದಿಲ್ಲ, ಹಾಗೆ ಮುರಿದೋಗುಳೋದು ಇಲ್ಲ ಬೇಗನೆ. ಇದೇ ರೀತಿಯಾಗಿ ಎಲ್ಲದಕ್ಕೂ ಕೂಡ ನಾವು ನಮ್ಮ ಮನೆಯಲ್ಲಿ ಎಷ್ಟಿರುತ್ತೆ ಈ ರೀತಿಯ ಸ್ಪೂನ್ಗಳು ಎಲ್ಲದಕ್ಕೂ ಕೂಡ ಹಚ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ನಾವು ಒಣಗಿಸಿ ಎತ್ತಿಟ್ಕೊಳ್ಳೋದ್ರಿಂದ ತುಂಬ ದಿನಗಳ ಕಾಲ ಚೆನ್ನಾಗಿ ಬಾಳಿಕೆ ಅನ್ನೋದು ಬರುತ್ತೆ. ಹಾಗೆಯೇ ಹಾಳಾಗೋದಿಲ್ಲ. ಒಂಥರ ಬೂಸ್ಟ್ ಬಂದಂಗೆ ಆಗ್ತಾ ಇರುತ್ತಲ್ವ ಈ ವುಡ್ಡಿಗೆ ನೀರು ಬಿದ್ದಾಗ, ಆ ರೀತಿ ಆಗೋದಿಲ್ಲ. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ವರ್ಕ್ ಆಗುತ್ತೆ ಈ ಟಿಪ್ಸು. ಹಾಗೆಯೇ ಈ ನೈಲ್ ಪಾಲಿಷ್ಗಳು ಏನಾಗುತ್ತೆ ಅಂದರೆ ತುಂಬಾ ಮನೆಯಲ್ಲಿ ತೆಗೆದುಕೊಬಂದು ಇಟ್ಕೊಂಡಿರ್ತೀರಲ್ವ, ಅಂಥ ಟೈಮ್ನಲ್ಲಿ ಕೆಲವೊಂದು ಹಳೇದಾದಾಗ ಏನಾಗ್ಬಿಡುತ್ತೆ, ಅದು ತುಂಬಾ ಗಟ್ಟಿಯಾದಾಗೆ ಆಗ್ತಾ ಇರುತ್ತೆ. ತುಂಬ ನೈಲ್ ಪಾಲಿಶ್ ಇದ್ರೂ ಕೂಡ ಇದೇ ರೀತಿ ಗಟ್ಟಿಯಾಗಿತ್ತು ಅಂದರೆ ಬಿಸಾಕೋದಕ್ಕೆ ಮನಸ್ಸೇ ಬರೋದಿಲ್ಲ. ಹಾಕೊಳ್ಳೋದಕ್ಕೆ ಹೋದ್ರೂ ಕೂಡ ಮೆತ್ಕೊಂಡಂಗೆ ಆಗ್ತಾ ಇರುತ್ತೆ. ಈ ಥರ ಆದಾಗ ಏನು ಮಾಡಬೇಕಪ್ಪ ಅಂದರೆ ಸಿಂಪಲ್ಲಾಗಿ ಒಂದು ಟಿಪ್ಸನ್ನು ಯೂಸ್ ಮಾಡೋದ್ರಿಂದ ನೈಲ್ ಪಾಲಿಶು ಮತ್ತೆ ಅದು ಚೆನ್ನಾಗಿ ನೀರು ಥರನೇ ಆಗುತ್ತೆ. ಅದನ್ನು ಈಸಿಯಾಗಿ ನಾವು ಯೂಸ್ ಮಾಡ್ಕೊಳ್ಬೋದು. ಅದೇನಪ್ಪ ಅಂತ ಅಂದರೆ ಬನ್ನಿ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ನೈಲ್ ಪಾಲಿಶನ್ನು ಮುಳುಗೋ ರೀತಿ ಆಗುವಂಥದ್ದೊಂದು ಯಾವುದಾದ್ರೂ ತೆಗೆದುಕೊಳ್ಳಿ. ಯಾವ್ಯಾವ ಗಟ್ಟಿಯಾಗಿದೆ ಅನಿಸುತ್ತೆ ಅವಕ್ಕೆಲ್ಲನೂ ಕೂಡ ಈ ಪಾತ್ರೆಯಲ್ಲಿ ಇಟ್ಟು ಅದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಬಿಸಿ ನೀರನ್ನು ಹಾಕಿ ನಾವು ಇದನ್ನು ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡೋಣ. ಈ ಬಿಸಿ ನೀರು ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ನೈಲ್ ಪಾಲಿಶು ಗಟ್ಟಿಯಾಗಿರುವಂಥದ್ದೆಲ್ಲನೂ ಕೂಡ ನೀಟಾಗಿ ತೆಳುವಾಗಿ ಆಗುತ್ತೆ, ಹಾಕೊಳ್ಳೋದಕ್ಕೂ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ವರ್ಕ್ ಆಗುತ್ತೆ. ನೈಲ್ ಪಾಲಿಶ್ ಗಟ್ಟಿಯಾಗಿದೆ ಅಂತೇಳಿ ಬಿಸಾಕೋ ಬದಲು ಈ ರೀತಿಯಾಗಿ ಯೂಸ್ ಮಾಡಿಕೊಂಡು ನಾವು ನೈಲ್ ಪಾಲಿಶನ್ನು ತೆಳ್ಳಗೆ ಮಾಡಿಕೊಂಡು ಮತ್ತೆ ನಾವು ಯೂಸ್ ಮಾಡ್ಕೊಳ್ಬೋದು. ಕೆಲವೊಂದು ಬಾರಿ ಚೆನ್ನಾಗಿರೋ ಕಲರ್ಗಳು ತೆಗೆದುಕೊಂಡು ಬಂದಿರ್ತೀವಿ, ಆದರೆ ತುಂಬ ದಿನ ಆದಮೇಲೆ ಅದು ಗಟ್ಟಿಯಾಗಿ ಹೋಗ್ಬಿಡುತ್ತಲ್ವ, ಅಂಥ ಟೈಮ್ನಲ್ಲಿ ಈ ಟಿಪ್ಸನ್ನು ಯೂಸ್ ಮಾಡಿ ನೈಲ್ ಪಾಲಿಶನ್ನು ನೀಟಾಗಿ ನಾವು ಸರಿ ಮಾಡ್ಕೊಳ್ಬೋದು. ಹಾಗೆ ಈ ನೈಲ್ ಪಾಲಿಶನ್ನು ಕೆಲವು ಸರಿ ನಾವು ಹಾಕ್ಕೊಂಡಿರ್ತೀವಲ್ವ, ಈಗ ಇದು ಚೆನ್ನಾಗಿ ಒಣಗೋಗಿದೆ. ಎಲ್ಲಾದರೂ ಕೆಲವು ಬಾರಿ ಹೊರಗಡೆ ಹೋಗ್ಬೇಕಂತ ಇದ್ದಾಗ ಅರ್ಧಂಬರ್ಧ ಹೋಗಿರುತ್ತೆ ನೈಲ್ ಪಾಲಿಶು ಕೆಲವು ಬಾರಿ. ಹಾಗೆ ಇದನ್ನು ತೆಗಿಬೇಕು ಅಂದರೆ ನೈಲ್ ರಿಮೂವರ್ ಏನಾದರೂ ಮನೆಯಲ್ಲಿ ಇಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ನೋಡಿ, ಈ ಸಿಂಪಲಾದ ಟಿಪ್ಸನ್ನು ಯೂಸ್ ಮಾಡಿ ನಾವು ನೈಲಲ್ಲಿ ಇರುವಂತಹ ನೈಲ್ ಪಾಲಿಶನ್ನು ರಿಮೂವ್ ಮಾಡ್ಕೊಳ್ಬೋದು. ಏನಪ್ಪ ಅಂದರೆ ಇನ್ನೊಂದು ನೈಲ್ ಪಾಲಿಶನ್ನು ತೆಗೆದುಕೊಳ್ಳಿ, ಅಥವಾ ಅದೇ ಕಲರ್ ನೈಲ್ ಪಾಲಿಶನ್ನಾದ್ರೂ ತೆಗೆದುಕೊಂಡು ಅದರ ಮೇಲೆ ಅಪ್ಲೈ ಮಾಡಿಕೊಂಡು ನಾವು ತಕ್ಷಣಕ್ಕೆ ನಾವು ಒರೆಸ್ಕೊಂಡು ಬಿಟ್ಟರೆ ನೀಟಾಗಿ ರಿಮೂವ್ ಆಗಿಬಿಡುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಸು. ನೈಲ್ ರಿಮೂವರ್ ಇಲ್ಲ ಅಂತ ಟೈಮ್ನಲ್ಲಿ, ನೈಲ್ ಪಾಲಿಶ್ ರಿಮೂವರ್ ಇಲ್ಲ ಅನ್ನೋ ಟೈಮ್ನಲ್ಲಿ ನೀವು ಈ ರೀತಿಯಾಗಿ ನೈಲ್ ಪಾಲಿಶನ್ನೇ ಅದ್ರ ಮೇಲೆ ಹಚ್ಕೊಂಡು ನಾವು ಒರೆಸ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನಾಗಿ ಹೋಗ್ಬಿಡುತ್ತೆ. ಈ ರೀತಿ ಕಲರ್ದು ಇಲ್ಲ ಅಂತ ಅಂದರೆ ಕಲರ್ ಏನಾಗುತ್ತೆ ಅಂದರೆ ಕೆಲವು ಬಾರಿ ಸೈಡಲ್ಲೆಲ್ಲ ಕಲರ್ ಕಾಣ್ತಾ ಇರುತ್ತೆ. ಈ ರೀತಿ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಶ್ಗಳಿರುತ್ತಲ್ಲ, ಇದಾದ್ರೂ ಕೂಡ ನೀಟಾಗಿ ನೈಲ್ ರಿಮೂವರ್ ಏನಿದೆ ಅದೇ ಥರ ವರ್ಕ್ ಮಾಡುತ್ತೆ. ಇದು ತುಂಬ ಚೆನ್ನಾಗಿ ಇದೆ ಈ ಟಿಪ್ಸು. ಹಾಗೆಯೇ ನೋಡಿ, ನಾವು ಬಳೆಗಳನ್ನು ಹಾಕ್ಕೊಂಡು ಯಾವುದಾದ್ರು ಫಂಕ್ಷನ್ಗಳಲ್ಲಿ ಬಳೆಗಳನ್ನೆಲ್ಲ ಹಾಕ್ಕೊಂಡಿರ್ತೀವಲ್ವ ಕೈ ತುಂಬ, ಕೆಲಸ ಮಾಡಬೇಕು ಅಂದರೆ ಅಂಥ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಪಾತ್ರೆ ತೊಳೆಯೋದು ಅಥವಾ ಅಡುಗೆ ಮಾಡೋದು ಮಾಡ್ತಾಯಿದ್ದಾಗ ಬಳೆಗಳು
ಪದೇ ಪದೇ ಕೆಳಗಡೆ ಜಾರ್ಕೊಳ್ತಾ ಇರುತ್ತಲ್ವ, ಆ ರೀತಿ ಜಾರ್ಕೊಳ್ಬಾರ್ದು ಅಂದರೆ ಈ ರೀತಿಯ ಬ್ಯಾಂಡ್ಗಳು ಮನೆಯಲ್ಲಿ ಇದ್ದೇ ಇರುತ್ತೆ. ಈ ಥರ ಬ್ಯಾಂಡ್ಗಳನ್ನು ನಾವು ಈ ಬಳೆಯನ್ನು ಹಿಂದಕ್ಕೆ ತಳ್ಳಿ ಬ್ಯಾಂಡನ್ನು ನಾವು ಅಡ್ಡಕ್ಕೆ ಹಾಕ್ಕೊಂಡ್ವಿ ಅಂದರೆ ಬಳೆಗಳು ಮುಂದೆ ಬರೋದಿಲ್ಲ. ಆರಾಮವಾಗಿ ನಾವು ಮನೆ ಕೆಲಸಗಳನ್ನು ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಟಿಪ್ ಬಂದು, ನಾನಿಲ್ಲಿ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ, ವೇಸ್ಟ್ ಪ್ಲೇಟು. ಹಾಗೆ ಕಂಫರ್ಟನ್ನು ತೆಗೆದುಕೊಂಡಿದ್ದೀನಿ. ನೀವು ಯಾವ ಕಂಫರ್ಟನ್ನಾದ್ರೂ ಕೂಡ ತೆಕ್ಕೊಳ್ಬೋದು. ಈ ಚಾಪೀಸನ್ನು ಇಟ್ಟು ಅದರ ಮೇಲೆ ನಾನಿಲ್ಲಿ ಕಂಫರ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕಂಫರ್ಟನ್ನು ಹಾಕ್ಕೊಂಡು ಈ ಚಾಪೀಸನ್ನೆಲ್ಲವನ್ನು ಕೂಡ ನಾವು ಒದ್ದೆ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಾಪೀಸು ಆ ಕಂಫರ್ಟ್ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗೆಯೇ ಎಲ್ಲದ ಕಡೆ ಇದನ್ನು ಅಪ್ಲೈ ಮಾಡ್ಕೊಡ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿ ಹೊರಳಾಡಿಸಿದ್ರೆ ನೀಟಾಗಿ ಎಲ್ಲವನ್ನು ಹೀರ್ಕೊಳ್ಳುತ್ತೆ. ಈ ರೀತಿ ಮಾಡ್ಕೊಂಡಂತಹ ಚಾಪೀಸ್ ಏನಿದೆ ಇದನ್ನು ಈ ಪ್ಲೇಟ್ ಸಮೇತನೇ ಆದ್ರೂ ತಗೊಂಡೋಗಿ ನಾವು ನಮ್ಮ ಬಾತ್ರೂಮ್ನಲ್ಲಿ ಎಲ್ಲಾದ್ರೂ ಕೂಡ ಒಂದು ಕಡೆ ಇಟ್ಕೊಂಡ್ವಿ ಅಂದರೆ ಇದರಿಂದ ಬರುವಂಥ ಪರಿಮಳ ತುಂಬ ದಿನಗಳ ಕಾಲ ಚೆನ್ನಾಗಿ ಟಾಯ್ಲೆಟ್ನಲ್ಲಿ ಇದು ಸ್ಮೆಲ್ಲನ್ನು ಬರ್ತಾ ಇರುತ್ತೆ. ಈ ರೀತಿಯ ಟಿಪ್ಸನ್ನು ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ದೋಸೆ ಹಿಟ್ಟೇನಾದರೂ ಕೆಲವು ಬಾರಿ ಉಳಿದೋಗಿತ್ತು ಅಂತ ಅಂದರೆ, ಕೆಲವು ಬಾರಿ ಸ್ವಲ್ಪ ದೋಸೆ ಹಿಟ್ಟು ಉಳಿದಿರುತ್ತೆ, ಎತ್ತಿಟ್ಟಿರ್ತೀವಿ, ಆದ್ರೂ ಕೂಡ ಅದು ಹುಳಿ ಬಂದುಬಿಟ್ಟಿರುತ್ತೆ. ತುಂಬಾ ಹುಳಿ ಬಂದಾಗ ಅದನ್ನು ತಿನ್ನೋದಕ್ಕೂ ಆಗೋದಿಲ್ಲ. ಆ ರೀತಿ ತಿಂದಾಗೂ ಕೂಡ ಕೆಲವು ಬಾರಿ ಗ್ಯಾಸ್ಟ್ರಿಕ್ ಆಗುತ್ತೆ, ಹಾಗೆ ಆರೋಗ್ಯ ಸಮಸ್ಯೆಗಳು ಆಗ್ತಾ ಇರುತ್ತಲ್ವ. ಅಂಥ ಟೈಮ್ನಲ್ಲಿ ಈ ದೋಸೆ ಹಿಟ್ಟನ್ನು ಆಚೆ ಬಿಸಾಡೋ ಬದಲು ಇದಕ್ಕೆ ಚೆನ್ನಾಗಿ ನೀರನ್ನು ಹಾಕಿ ತೆಳುವನ್ನು ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಚೆನ್ನಾಗಿ ತೆಳುವನ್ನು ಮಾಡಿಕೊಂಡು ನೀರಿನ ರೀತಿ ಮಾಡಿ ಇದನ್ನು ನಾವು ಗಿಡಗಳಿಗೆ ಹಾಕ್ಕೊಳ್ಳೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಹೂಗಳನ್ನು ಬಿಡುತ್ತೆ. ನೋಡಿದ್ರಲ್ಲ ಟಿಪ್ಸ್ಗಳನ್ನು. ಈ ಟಿಪ್ಸ್ಗಳೇನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.